ನಗರದ ಶರ್ಬತ್ಕಟ್ಟೆ ಸಮೀಪದಲ್ಲಿರುವ ವೇದಂ ಆಯುರ್ವೇದ ಆಸ್ಪತ್ರೆಯಲ್ಲಿ ಆಟಿ ಅಮಾವಾಸ್ಯೆಯ ಹಾಲೆ ಮರದ ಕೆತ್ತೆ ಕಷಾಯ ಹಾಗೂ ಮೆಂತೆಗಂಜಿಯ ಉಚಿತ ವಿತರಣೆ ಇಂದು ನಡೆಯಿತು. ಆಯುಷ್ ಇಲಾಖೆ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ದಕ್ಷಿಣ ಕನ್ನಡ ಪ್ರವಾಸೋದ್ಯಮ ಇಲಾಖೆ, ಮಂಗಳೂರಿನ ಸಾವಯವ ಕೃಷಿಕ ಬಳಗ ಹಾಗೂ ವೇದಮಾಯು ಆಯುರ್ವೇದ ಆಸ್ಪತ್ರೆಯ ಜಂಟಿ ಸಹಯೋಗದಲ್ಲಿ ಆಟಿ ಕಷಾಯದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಆಟಿ ಕಷಾಯ ಕುಡಿಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಅವರು, ನಮ್ಮ ಪಾರಂಪರಿಕ ಪದ್ಧತಿ ಕೇವಲ ಆಚರಣೆಯಲ್ಲ, ಅದು ನಮ್ಮ ಪರಿಸರ, ದೈಹಿಕ ಆರೋಗ್ಯವನ್ನು ಒಳಗೊಂಡಿರುವ ಸಂಸ್ಕೃತಿಯಾಗಿದೆ. ಆಷಾಢ ಕಾಲದ ಬಿರುಮಳೆಗೆ ನಮ್ಮ ಪರಿಸರದಲ್ಲಿಯೇ ಸಿಗುವ ಅಂಶಗಳನ್ನು ಮದ್ದಾಗಿ ಸೇವಿಸುವುದನ್ನು ನಮ್ಮ ಪಾರಂಪರಿಕ ವೈದ್ಯಕೀಯ ಪದ್ಧತಿಗಳಾದ ಸಿದ್ಧ ಆಯುರ್ವೇದದಲ್ಲಿ ತಲೆತಲಾಂತರಗಳಿಂದ ಅನುಭವದಾರಿಕೆಯ ಮೂಲಕ ಇಂದಿಗೂ ಅನುಕರಿಸಲಾಗುತ್ತಿದೆ. ಇಂತಹ ಪದ್ಧತಿಗಳನ್ನು ಉಳಿಸಿ ಮುಂದಿನ ತಲೆಮಾರಿಗೆ ಅದನ್ನು ವರ್ಗಾಯಿಸುವ ಕೆಲಸ ಬಹುಮುಖ್ಯವಾಗಿ ತುಳುನಾಡಿನಲ್ಲಿ ಆಗುತ್ತಿದೆ ಎಂದರು. ನಮ್ಮ ದೇಹದ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೂ ಬೇಕಾಗಿರುವಂಥ ಎಲ್ಲ ವಿಚಾರಗಳು ನಮ್ಮ ಒಂದು ಪದ್ಧತಿಯಲ್ಲಿ, ನಮ್ಮ ಒಂದು ಸಂಸ್ಕೃತಿಯಲ್ಲಿ ಒಳಗೊಂಡಿರ್ತದೆ. ಸೊ ಈ ಒಂದು ವೇಳೆಯಲ್ಲಿ ಮಳೆ ಇರುವಂಥ ಕಾಲದಲ್ಲಿ ಇಲ್ಲಿ ಸಿಗುವಂಥ ಏನು ಇದು ಇದೆ ಅದನ್ನೇ ಮದ್ದನ್ನಾಗಿ ಮಾಡಿ, ಅದನ್ನೇ ನಾವು ಏನು ಸೇವಿಸ್ತೀವಿ ಅದನ್ನೇ ಮದ್ದನ್ನಾಗಿ ಮಾಡುವಂಥದ್ದು ನಮ್ಮ ದೇಶದ ಒಂದು ಎಲ್ಲ ಸಿದ್ಧ ಅಲ್ಲಿ ಹೇಳುವಂಥ ಎಲ್ಲ ಸಿದ್ಧ ಇರ್ಬೋದು, ಆಯುರ್ವೇದ ಇರ್ಬೋದು, ಎಲ್ಲದರಲ್ಲೂ ಫುಡ್ ಇಸ್ ಮೆಡಿಸಿನ್ ಅನ್ನುವಂಥ ಒಂದು ಇದರಲ್ಲಿ ಯಾವುದನ್ನು ಸೇರಿಸಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥದ್ದನ್ನು ಅನುಭವ ರೀತಿಯಲ್ಲಿ ಭಾಳ ತಲೆಮಾರುಗಳಿಂದ ಅದನ್ನು ಅನುಭವ ಮಾಡಿ ಅದನ್ನು ಅರಿವನ್ನು ಮಾಡಿಸ್ಕೊಂಡು ಮಾಡಿರುವಂಥ ಈ ಪದ್ಧತಿಗಳು ನಮ್ಮ ತುಳುನಾಡಿನ ದೈವ ದೇವರಿರಲಿ ಅಥವಾ ತಿಂಡಿ ತಿನಿಸಿರಲಿ, ಆಚಾರ ವಿಚಾರಗಳು, ಅದು ಇಡೀ ವಿಶ್ವಕ್ಕೆ ನಾವು ಪರಿಚಯ ಮಾಡಿಕೊಟ್ಟಿದ್ದೇವೆ. ಇದು ಕೇವಲ ಸಾಮಾನ್ಯ ನಂಬಿಕೆ ಅಲ್ಲ, ಇದು ಸೈಂಟಿಫಿಕಲಿ ಪ್ರೂವನ್. ಡಾಕ್ಟರ್ ಹೇಳಿದ್ದಾರೆ ಆಟಿ ಅಮಾವಾಸ್ಯೆ ಒಂದು ದಿವಸ ಇವತ್ತು ನಾವು ಮದ್ದು ಕುಡಿಬಹುದು, ಆದರೆ ಅದು ಇಡೀ ವರ್ಷ ನಮಗೆ ಹೇಗೆ ಅದು ನಮಗೆ ಪ್ರೊಟೆಕ್ಟ್ ಮಾಡ್ತದೆ ಅಂತ ಅವರು ಹೇಳಿದ್ದಾರೆ. ಮತ್ತು ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ, ಪ್ರತಿಯೊಂದು ತುಳುನಾಡಿನ ಸಂಸ್ಕೃತಿ ಏನಿದೆ ಅದು ಎಲ್ಲಾ ಜನಾಂಗದವರನ್ನ ಜಾತಿ, ಧರ್ಮ, ಭೇದ ಭಾವವಿಲ್ಲದೆ ಒಗ್ಗೂಡಿಸಿದೆ. ಅದೊಂದು ಇದರದ್ದು ವಿಶೇಷತೆ. ಈ ವೇದಿಕೆಯಲ್ಲಿ ಕೂಡ ಇಕ್ಬಾಲ್ ಸಾರ್ ಇದ್ದಾರೆ, ವಾಲ್ಟರ್ ಸಾರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ವೇದಮಾಯು ಇವರ ಡಾಕ್ಟರ್ ಕೇಶವ್ ಅವರಿಗೆ ಧನ್ಯವಾದಗಳು ಮತ್ತು ಪ್ರವಾಸೋದ್ಯಮ ಇಲಾಖೆ ಹಾಗೇನೆ ಆಯುಷ್ ಇಲಾಖೆ ಸ್ಪೆಷಲಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಧನ್ಯವಾದಗಳು. ಹೆಚ್ಚಿನ ಅವೇರ್ನೆಸ್ ಇನ್ನು ಕೂಡ ಬರಲಿ. ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಜಿಲ್ಲಾ ಪ್ರವಾಸೋದ್ಯಮ ಉಪನಿರ್ದೇಶಕ ಎನ್ ಮಾಣಿಕ್ಯ, ದೈಜಿವರ್ಲ್ಡ್ ನ್ಯೂಸ್ನ ವಾಲ್ಟರ್ ನಂದಳಿಕೆ, ಜನಪದ ತಜ್ಞ ಮುಕೇಶ್ ಪಂಬದ, ಸಾವಯವ ಬಳಗದ ರತ್ನಾಕರ್ ಉಪಸ್ಥಿತರಿದ್ದರು. ವೇದಮಾಯು ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಕೇಶವರಾಜ್ ಅತಿಥಿಗಳನ್ನು ಸ್ವಾಗತಿಸಿದರು. ಬಾಲಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರು. ಸಾವಯವ ಬಳಗದ ಸದಸ್ಯರು ಆಟಿ ಕಷಾಯ ಹಾಗೂ ಮೆಂತೆಗಂಜಿ ವಿತರಣೆಯಲ್ಲಿ ಸಹಕರಿಸಿದರು. ಸುಮಾರು 300ಕ್ಕೂ ಅಧಿಕ ಜನರು ಉಚಿತ ಆಟಿ ಕಷಾಯ ಹಾಗೂ ಮೆಂತೆಗಂಜಿಯನ್ನು ಸ್ವೀಕರಿಸಿದರು. ಇದನ್ನು ಆಯುರ್ವೇದದಲ್ಲಿ ನಾವು ಹೇಗೆ ಹೇಳೋದು ಅಂತ ಹೇಳಿದ್ರೆ, ಈ ಕರ್ಕಾಟಕ ಮಂತಲ್ಲಿ ನಮ್ಮ ಶರೀರದ ಎಲ್ಲ ಬಲಕ್ಷೀಣ ಆಗಿರ್ತದೆ ಅಂತ ಹೇಳ್ತೇವೆ ನಾವು. ಬಲಕ್ಷೀಣ ಆದಾಗ ಏನಾಗ್ತದೆ, ನಮ್ಮ ಶರೀರದಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗುವಂತಹ ಸಂಭವ ಇರ್ತದೆ. ಆದ ಕಾರಣ ಈ ರೋಗ ರುಜಿನವನ್ನು ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಪ್ರಕೃತಿಯೇ ನಮಗೆ ಒಂದು ಔಷಧಿ, ಅಥವಾ ನಮ್ಮ ಪ್ರಕೃತಿಯೇ ನಮಗೆ, ನಾವು ಪ್ರಕೃತಿಯ ಆರಾಧಕರು ಅಂತ ಹೇಳ್ತೇವೆ ನಾವು, ಪ್ರಕೃತಿಯೇ ನಮಗೆ ಒಂದು ಔಷಧಿ ಆಗಿರ್ತದೆ. ಹಾಗೆ ಈ ಹಾಲೆ ಮರದಲ್ಲಿ ಒಂದು ವಿಶೇಷವಾದಂಥ ಔಷಧಿ ಈ ದಿವಸ ಸೇರ್ತದೆ. ಆ ಹಾಲೆ ಕೆತ್ತೆಯ ಆ ರಸವನ್ನು ತಕ್ಕೊಂಡ್ರೆ ಶರೀರದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಹಾಗೂ ಇನ್ನೊಂದು ವರ್ಷಕ್ಕೆ ಯಾವುದೇ ರೀತಿಯಾದಂತಹ ಶರೀರಕ್ಕೆ ರೋಗ ರುಜಿನಗಳು ಬರೋದಿಲ್ಲ ಅಂತ ಹೇಳುವಂಥದ್ದು ನಮ್ಮ ಒಂದು ನಂಬಿಕೆ ಹೌದು. ಇದು ಈ ಮರದ ಕೆತ್ತೆಯನ್ನು ನಾವು ತೆಗೆದು ಅದನ್ನು ಕಬ್ಬಿಣದ ಯಾವುದೇ ಅಂಶವನ್ನು ತಾಗಿಸದೆ ಅದನ್ನು ತೆಗೆದು ಅದರ ರಸವನ್ನು ಕೆಲವೊಂದು ಬೇರೆ ಏನದಕ್ಕೆ ನಾವು ಪ್ರಾಕ್ಷೇಪಕ ದ್ರವ್ಯಗಳು ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ಅದಕ್ಕೆ ಸೇರಿಸುವಂತಹ ಜೀರಿಗೆ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಹಾಗೂ ಕಾಳು ಮೆಣಸನ್ನು ಹಾಕಿ ರುಬ್ಬಿ ಅದರ ರಸವನ್ನು ಸ್ವರಸ ಪಾನ ಅಂತ ನಾವು ಕರಿತೇವೆ, ಸ್ವರಸದ ಸೇವನೆ ಮಾಡುವಂಥದ್ದು ಒಂದು ಕ್ರಮ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.